ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಇವತ್ತು ನಾಮಪತ್ರ ಸಲ್ಲಿಕೆಯಾಗುತ್ತೆ. ಇವತ್ತು ಉಮೇದುವಾರಿಕೆ ಸಲ್ಲಿಸುತ್ತಾರೆ ಸ್ಟಾರ್ ಚಂದ್ರು. ಅದ್ದೂರಿ ಮೆರವಣಿಗೆಯಲ್ಲಿ ನಾಮಿನೇಷನ್ಗೆ ಹೋಗ್ತಾರೆ. ಸ್ಟಾರ್ ಚಂದ್ರುಗೆ ಕಾಂಗ್ರೆಸ್ ನಾಯಕರು ಸಾಥ್ ಕೊಡ್ತಾರೆ. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಚಲುವರಾಯಸ್ವಾಮಿ ಸಾಥ್ ಕೊಡ್ತಾರೆ. ಇನ್ನು ಮತ್ತೊಂದು ಕಡೆ ಹಾಸನದಲ್ಲೂ ಕೂಡ ಕೈ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಉಮೇದುವಾರಿಕೆ ಸಲ್ಲಿಸುತ್ತಾರೆ. ರೋಡ್ ಶೋ ಮೂಲಕ ಡಿಸಿ ಕಚೇರಿಗೆ ಬಂದು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಪಿಸಿ ಮೋಹನ್ ನಾಮಿನೇಷನ್ ಮಾಡ್ತಾರೆ. ಜೊತೆಗೆ ಸೌಮ್ಯ ರೆಡ್ಡಿ, ಬೆಂಗಳೂರು ದಕ್ಷಿಣದಿಂದ ಸೌಮ್ಯ ರೆಡ್ಡಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಪಿಸಿ ಮೋಹನ್ ಅವರಿಗೆ ಬಿಎಸ್ವೈ, ಸಿಟಿ ರವಿ, ಆರ್ ಅಶೋಕ್ ಸಾಥ್ ಕೊಡ್ತಾರೆ. ಪ್ರಶಾಂತ್, 4 ಕ್ಷೇತ್ರಗಳಿಗೆ ಇವತ್ತು ಉಮೇದುವಾರಿಕೆ ಸಲ್ಲಿಕೆಯಾಗುತ್ತೆ. 3 ಕಾಂಗ್ರೆಸ್, 1 ಬಿಜೆಪಿ. ನೋಡಿ, ಫಸ್ಟ್ ಮೊದಲ ಹಂತದ ಏನು ಕರ್ನಾಟಕದ ಚುನಾವಣೆಗಳು ಇವತ್ತು ನಾಮಪತ್ರ ಮೊದಲು ಡಿ.ಕೆ. ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ ಸಲ್ಲಿಸೋದರೊಂದಿಗೆ ಶುರುವಾಗಿತ್ತು. ಮುಹೂರ್ತಗಳು ತುಂಬ ಜನ ಮುಹೂರ್ತ ನೋಡಿಕೊಂಡಂದರೆ ಸಹಜವಾಗಿ, ಯಾಕಂದರೆ ಇಷ್ಟೊಂದು ದೊಡ್ಡ ಚುನಾವಣೆ, ಜ್ಯೋತಿಷಿಗಳನ್ನು ಕೇಳಿಕೊಂಡು ಆ ಸಮಯವನ್ನು ಕೇಳಿಕೊಂಡು ನಾಮಪತ್ರವನ್ನು ಸಲ್ಲಿಸ್ತಾರೆ. ಅವರವ್ರ ನಂಬಿಕೆ ಅದು. ಹೀಗಾಗಿ ಇವತ್ತು ಮತ್ತು ಏಪ್ರಿಲ್ 3 ತುಂಬ ಜನ ನಾಮಪತ್ರವನ್ನು ಸಲ್ಲಿಸೋರಿದ್ದಾರೆ. ಫಸ್ಟ್ ಹಂತದ ಚುನಾವಣೆ ಏನು ನಡೆಯುತ್ತೆ ಅದರ ನಾಮಪತ್ರ ಸಲ್ಲಿಕೆ ಮುಗಿದ ನಂತರ ಈಗಾಗಲೇ ನೋಡಿ, ಬೆಂಗಳೂರು ಗ್ರಾಮಾಂತರಕ್ಕೆ ಅಮಿತ್ ಶಾ ಬರ್ತಾಯಿದ್ದಾರೆ. ನರೇಂದ್ರ ಮೋದಿಯವರ ಪ್ರವಾಸ ಹೆಚ್ಚು ಕಡಿಮೆ ಡೇಟ್ಸ್ಗಳು ಇವತ್ತು ನಾಳೆ ಬರ್ತಾ ಇವೆ. ನಂತರ ಯೋಗಿ ಆದಿತ್ಯನಾಥ್ ಬರ್ತಾಯಿದ್ದಾರೆ. ಕಾಂಗ್ರೆಸ್ನಿಂದ ಕೂಡ ರಾಹುಲ್ ಗಾಂಧಿ ಕರ್ನಾಟಕದ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಹೀಗಾಗಿ ಒಂದು ನಾಮಪತ್ರ ಸಲ್ಲಿಕೆ ಮುಗಿದಾಕ್ಷಣ ಚುನಾವಣೆಯ ಯುದ್ಧ ಶುರುವಾಗೋದು ಅಲ್ಲಿಂದ. ಮತ್ತು ಕೆಳ ಹಂತದಲ್ಲಿ ನಾಮಪತ್ರ ಸಲ್ಲಿಕೆಯ ನಂತರವೇ ಅದರ ಒಂದು ಇಲೆಕ್ಷನ್ ಜ್ವರ ನಿಧಾನವಾಗಿ ಏರ್ಲಿಕ್ಕೆ ಶುರುವಾಗುತ್ತೆ. ನಾಮಪತ್ರ ಸಲ್ಲಿಕೆಗೆ ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಸೇರಿಸಿ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದು ಭಾರತದ ರಾಜಕಾರಣದಲ್ಲಿ ಒಂದು ರೂಢಿ. ವಿದೇಶದಲ್ಲಿ ಹಿಂಗಿಲ್ಲ ಅಂತ ನಾನು ಕೇಳಿದ್ದೀನಿ. ಅಂದರೆ ನಾಮಪತ್ರ ಸಲ್ಲಿಕೆಗೆ ನೀನು 50,000 ಸೇರಿಸ್ತೀಯೋ, 60,000 ಸೇರಿಸ್ತೀಯೋ, ಹವಾ ಹೇಗಿದೆ ಅನ್ನೋದು ನಿಮ್ಮ ಪೊಲಿಟಿಕಲ್ ಮುಂದಿನ 20 ದಿನಗಳ ಪರ್ಸೆಪ್ಷನ್ ಡೆವಲಪ್ಮೆಂಟ್ಗೂ ಕೂಡ ಕಾರಣ ಆಗುತ್ತೆ. ಆ ಕಾರಣದಿಂದ ಈಗ ನೋಡಿ, ಸ್ಟಾರ್ ಚಂದ್ರು ಇವತ್ತು ಮಂಡ್ಯದಿಂದ ನಾಮಪತ್ರವನ್ನು ಸಲ್ಲಿಸೋರಿದ್ದಾರೆ. ಪಿಸಿ ಮೋಹನ್ ನಾಮಪತ್ರವನ್ನು ಬೆಂಗಳೂರು ಸೆಂಟ್ರಲ್ನಿಂದ ಸಲ್ಲಿಸ್ತಾರೆ. ಸೌಮ್ಯ ರೆಡ್ಡಿ ಬೆಂಗಳೂರು ಸೌತ್ನಿಂದ ಸಲ್ಲಿಸ್ತಾರೆ. ಒಂದು ಇಂಟ್ರೆಸ್ಟಿಂಗ್ ಕಣ ಅಂತೂ ಈ ಬಾರಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ನಾಮಪತ್ರ ಸಲ್ಲಿಕೆಯೊಂದಿಗೆ ಅದು ಈ ಖರ್ಚು ಶುರುವಾಗೋದು ನಾಮಪತ್ರ ಸಲ್ಲಿಕೆಯ ನಂತರ. ನನಗೆ ಮೊನ್ನೆ ಯಾರೋ ಹೇಳ್ತಾಯಿದ್ರು, ಒಬ್ಬ ದೊಡ್ಡ ರಾಜಕಾರಣಿ, ಅವ್ರಿಗೆ 50 ದಿನ ಹೆಂಗ್ರಿ ಚುನಾವಣೆ ನಡೆಸೋದು ಅಂತ. ಅದಕ್ಕೆ ಅವರು ಬೇರೆ 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 ಕಡೆನೇ ಓಡಾಡ್ತಾಯಿದ್ರು. ನಾಮಪತ್ರ ಸಲ್ಲಿಕೆಯ ನಂತರ ಕ್ಷೇತ್ರದಲ್ಲಿ ಪ್ರವೇಶಿಸ್ತಾರೆ. ಯಾಕಂದರೆ ಖರ್ಚು ಶುರುವಾಗೋದು ನಾಮಪತ್ರ ಸಲ್ಲಿಕೆಯ ನಂತರ. ಓಕೆ, ರೈಟ್. ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಇದರ ಕ್ಷಣದ ಅಪ್ಡೇಟ್ಸನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡಬಹುದು. ಹಾಗೆ ಪ್ರತಿಯೊಂದು ಮಾಹಿತಿಯೂ ಕೂಡ ಫಸ್ಟಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮಗೆ ತಲುಪಿಸೋ ಪ್ರಯತ್ನ ನಡೆಸುತ್ತೆ. ಎಲೆಕ್ಷನ್ ಅಂದರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಧನ್ಯವಾದ ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.